ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಲ್ಲಿ ಲೈವ್ ದೃಶ್ಯಾವಳಿಗಳು ಬರ್ತಾ ಇದೆ ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅಂಡ್ ಡಿ.ಕೆ. ಶಿವಕುಮಾರ್ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳು. ಎಲ್ಲರ ಮುಖದಲ್ಲೂ ಮಂದಹಾಸ. ಡಿ.ಕೆ. ಶಿವಕುಮಾರ್ ಮುಖದಲ್ಲಿ ಇಲ್ಲ. ಅವ್ರೇನ್ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ನಗಲೇಬಾರದು ಅಂತ. ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಮಾತ್ರ ನಗಬೇಕು, ಅಲ್ಲಿ ಮಠ ನಾನು ನಗಲೇಬಾರದು ಅಂತ ಏನಾದ್ರೂ ತೀರ್ಮಾನ ಮಾಡ್ಬಿಟ್ಟಿದಾರ ಡಿ.ಕೆ. ಶಿವಕುಮಾರ್ ಅವರು. ಯಾಕೆಂದ್ರೆ ಅವ್ರ ಮುಖದಲ್ಲಿ ಮಂದಹಾಸನೂ ಇಲ್ಲ, ಏನೂ ಇಲ್ಲ ಅಂತ ತುಂಬಾ ಗಂಭೀರವಾಗೇ ಇದ್ದಾರೆ. ಇನ್ನೇನು CLP ನಾಯಕನಾಗಿ ಘೋಷಣೆ ಆದ ಮೇಲೆ ಕರೆಕ್ಟ್ ಆಗಿ 5:22 ಡಿ.ಕೆ. ಶಿವಕುಮಾರ್ ಹೆಸರು ಘೋಷಣೆ ಆಗಿದೆ. ಇದ್ಯಾಕೆ 5:22 ಹೇಳ್ತಿದಾರ ಗೊತ್ತಿಲ್ಲ. ಬಿಕಾಸ್ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಈ ಪಂಚಾಂಗ ಮುಹೂರ್ತ ಇವುಗಳ ಮೇಲೆ ಭಾರಿ ನಂಬಿಕೆ. ಐ ಡೋಂಟ್ ನೋ ಅದರ ಅರ್ಥ ಏನಿರಬಹುದು ಅಂತ. ಅದೆಲ್ಲ ನಂಬೋರಿಗೆ ಮಾತ್ರ ಅದರ ಅರ್ಥಗಳು ಗೊತ್ತಾಗುತ್ತೆ. ಏನೇ ಇರ್ಲಿ, ನಮಗ್ ಬೇಕಾಗಿರೋದು ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಅಷ್ಟೇ. ಸೊ ಈಗಾಗಲೇ CLP ಮೀಟಿಂಗ್ ಮುಗಿದಿದೆ. ಎಲ್ಲಾ ನಾಯಕರುಗಳು ಹೊರಗಡೆ ಬರ್ತಾ ಇದ್ದಾರೆ. ಎಲ್ಲರ ಮುಖದಲ್ಲೂ ನಗಿ ಇದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ಗಂಭೀರವಾಗಿದ್ದಾರೆ. ಈ ರಾಜೀನಾಮೆ ಪ್ರಹಸನ ನಡೆದಾಗಿಂದ ಈಗಿನವರೆಗೂ ಕೂಡ ಅವ್ರ ಮುಖದಲ್ಲಿ ಒಂದು ಕ್ಷಣನೂ ನಗು ನೋಡ್ಲಿಲ್ಲ. ಅಷ್ಟೇ ಗಂಭೀರ್ಯವಾಗಿದ್ದಾರೆ ಅವರು. ಆಯ್ಕೆ ಮಾಡಲಾಗಿದೆ ಶಾಸಕಾಂಗ ಪಕ್ಷದ ಸಭೆಯ ನಾಯಕನಾಗಿ. ಇನ್ನೇನು ಸೀದಾ ಲೋಕಭವನಕ್ಕೆ ತೆರಳ್ತಾರಂತೆ. ಈಗ ಲೋಕಭವನದ ಸುತ್ತಮುತ್ತ ವರುಣನ ಆಗಮನ ಆಗಿದೆ, ತಂಪೆರೆದಿದೆ. ಸೊ ಈ ಕ್ಷಣದಲ್ಲಿ ಲೋಕಭವನಕ್ಕೆ ಸೀದಾ ತೆರಳುತ್ತಾರಾ? ಯಾಕಂದ್ರೆ 7 ಗಂಟೆಗೆ ರಾಜ್ಯಪಾಲರು ಬೇರೆ ಎಲ್ಲೋ ಹೋಗ್ತಾರಂತೆ. ಈ ನಿಟ್ಟಿನಲ್ಲಿ ಮುಂದಿನ ಪ್ರಕ್ರಿಯೆಗಳೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮತ್ತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ. ಮಾರುತಿ, ಅಂತೂ ಇಂತೂ ಹೊಸ ನಾಯಕನ ಆಯ್ಕೆ ಆಗಿದೆ. ಆದರೂ ಡಿ.ಕೆ. ಶಿವಕುಮಾರ್ ಮುಖದಲ್ಲಿ ನಗು ಇಲ್ಲ. ಬಹಳ ಗಂಭೀರವಾಗಿದ್ದಾರಪ್ಪ ಅವರು. ಈ ರಾಜೀನಾಮೆ ಪ್ರಹಸನ ಆರಂಭ ಆದಾಗಿನಿಂದಲೂ ಕೂಡ ಬಹಳ ಗಂಭೀರವಾಗಿದ್ದಾರೆ. ಏನ್ ನಕ್ರೆ ಸಿದ್ದರಾಮಯ್ಯನವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತ ಏನಾದ್ರೂ ತೀರ್ಮಾನ ಮಾಡ್ಬಿಟ್ಟಿದಾರ ಏನೋ. ಮಾರುತಿ, ನೆಕ್ಸ್ಟ್ ಪ್ರೊಸೀಜರ್ ಏನು? 5:22 ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನೂತನ ನಾಯಕನನ್ನು ಶಾಸಕರು ಒಕ್ಕೊರಲಿನಿಂದ ನೇಮಕ ಮಾಡಿಕೊಂಡಿದ್ದಾರೆ. ನಾವು ಹಿಂದೇನೂ ಕೂಡ ಮಂಗಳವಾರ 7 ಗಂಟೆಗೆ ಹೇಳಿದ್ವಿ. ರಾಜ್ಯದ
ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾ ಇದ್ದಾರೆ ಅಂತ. ಇವಾಗ ವೇಣುಗೋಪಾಲ ಸುರ್ಜೇವಾಲ ಅವರು ಹೊರಗಡೆ ಬಂದು ಎಲ್ಲವೂ ಕೂಡ ಮಾಧ್ಯಮಗಳ ಸೃಷ್ಟಿ ಆ ಥರದ್ದು ಯಾವುದೇ ಬೆಳವಣಿಗೆಗಳು ಇಲ್ಲ ಅಂದಾಗಲೂ ಕೂಡ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆ ಕ್ಷಣದಿಂದ ಈ ಕ್ಷಣದವರೆಗೂ ಏನೆಲ್ಲ ಪೊಲಿಟಿಕಲ್ ಬಿಗ್ ಡೆವಲಪ್ಮೆಂಟ್ಸ್ ಆದವು, ಏನೆಲ್ಲ ಬಹುದೊಡ್ಡದಾದಂಥ ಬೆಳವಣಿಗೆ ರಾಜಕೀಯ ಬೆಳವಣಿಗೆಗಳಾದವು, ಅದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಲೇ ಬಂದಿದೆ. ಈಗಲೂ ಕೂಡ 5:22 ನೂತನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಒಕ್ಕೊರಲಿನಿಂದ ನೇಮಕ ಮಾಡ್ತಾ ಇದ್ವಿ ಅನ್ನುವಂಥದ್ದನ್ನು ಹಂಗಾಮಿ CM ಸಿದ್ದರಾಮಯ್ಯ ಅವರ ಬಾಯಲ್ಲೇ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಗಿದ್ದು. ಈಗ ಮುಂದಿನ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಜೊತೆಗೂಡಿ ಸುಮಾರು 10 ಜನರ ಕಾಂಗ್ರೆಸ್ನ ಹಿರಿಯ ಶಾಸಕರ ನಿಯೋಗ ರಾಜಭವನಕ್ಕೆ ತೆರಳುತ್ತೆ. ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಮಯವನ್ನು ನಿಗದಿ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ರಾಜ್ಯಪಾಲರ ಮುಂದೆ ಲೋಕಭವನದಲ್ಲಿ ಕಾಂಗ್ರೆಸ್ನ ನಾಯಕರು ಇಡ್ತಾರೆ. ಈಗಾಗಲೇ ನೀವು ಹೇಳ್ದಂತೆ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಯಾಕೆ ನಗು ಇಲ್ಲ ಅಂತ ಕೇಳಿದ್ರಿ. ಸಹಜ, ಮಂಗಳವಾರವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದಷ್ಟು ಟೆನ್ಷನ್ ಇತ್ತು. ಆಗಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಾಗ ಸಿದ್ದರಾಮಯ್ಯ ಅವರು 2 ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡಿದ್ದರು. ಅದಾದ ಬಳಿಕ ಹಲವು ಶಾಸಕರು ಮತ್ತು ಸಚಿವರುಗಳು ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಒತ್ತಡಗಳನ್ನು ತಂದರು, ನೀವ್ಯಾಕೆ ಏಕಾಏಕಿ ರಾಜೀನಾಮೆಯನ್ನು ಕೊಡಬೇಕು ಅಂತ. ಈ ಹಿನ್ನೆಲೆಯಲ್ಲೂ ಒಂದಷ್ಟು ಗೊಂದಲಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ದದ್ದು ನಿಜ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಮಾತನಾಡೋದಕ್ಕಿಂತಲೂ ಈಗ ಮಾತನಾಡೋದು ಭಾಳಷ್ಟು ವ್ಯತ್ಯಾಸಗಳು ಇದ್ದೇ ಇರ್ತವೆ. ಜೊತೆಗೆ ಮಂಗಳವಾರದಿಂದ ಆಗ್ತಿರುವಂಥ ಒಂದು ಬೆಳವಣಿಗೆಗಳನ್ನು ನೋಡಿದ್ರೆ ಯಾವುದೇ ಹೇಳಿಕೆ ಕೊಟ್ಟರೆ ಏನು ಪರಿಣಾಮಗಳು ಆಗ್ತವೆ ಅನ್ನುವಂಥ ಒಂದು ಆತಂಕವೂ ಕೂಡ ಇರಬಹುದು. ಜೊತೆಗೆ ಸಿದ್ದರಾಮಯ್ಯ ಅವರು ಆ ಸ್ಥಾನವನ್ನು ಕಳ್ಕೊಳ್ತಾ ಇದ್ದಾರೆ, ಆ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರು ಪಡ್ಕೊಳ್ತಾ ಇದ್ದಾರೆ. ಈಗ ಹೆಚ್ಚು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದೆ ಆದರೆ ಅದು ಬೇರೆ ರೀತಿಯಾಗಿ ಅರ್ಥೈಸ್ಕೊಳ್ಬೋದು, ಬೇರೆ ರೀತಿಯಾದಂಥ ಒಂದು ಸಂದೇಶ ರಾಜ್ಯದ ಕಾರ್ಯಕರ್ತರಿಗೆ ಹೋಗ್ಬೋದು ಅನ್ನುವಂಥ ಒಂದು ಆತಂಕ ಇದ್ದದ್ದು ನಿಜ. ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಅಧಿಕೃತವಾಗಿ 5:22 ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದರೆ, ಇನ್ನು ಬುಧವಾರ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದ ಗ್ರಾಂಡ್ ಸ್ಟೆಪ್ ಬಳಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ರಾಧಾ, ಓಕೆ, ನನಗೆ ಬಂದಂತ ಸೋರ್ಸಸ್ ಪ್ರಕಾರ ಮಾರುತಿ ಈ ವಿಚಾರವನ್ನ 15 ದಿನಗಳ ಹಿಂದೆನೆ ತಮ್ಮ ಆಪ್ತರ ಬಳಿ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ರು. ನೋಡಿ, ಮೇ ಅಂತ್ಯದ ಒಳಗಡೆ ಎಲ್ಲಾ ಪ್ರೊಸೀಜರ್ಸ್ ಆಗೋಗುತ್ತೆ, 3ನೇ ತಾರೀಕು ನಾನು ಪ್ರಮಾಣ ವಚನ ಸ್ವೀಕರಿಸ್ತೀನಿ, ಇದು ಶತಸಿದ್ಧ ಅಂತ. ಸೊ ಈ ಒಂದು ಪ್ರೊಸೀಜರ್ಸ್ ಆಗೋಕ್ಕಿಂತ ಮುಂಚೆನೆ ಯಾರೋ ಒಬ್ರು ನನಗೆ ಹೇಳಿದ್ರಪ್ಪ, ಹಾಗೇನೆ ಆಗ್ತಾ ಇದೆ ಎಲ್ಲವೂ. ಹಾಗಾದ್ರೆ ಮೊದಲೇ ಗೊತ್ತಿತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಲ್ಲ ಆಗುತ್ತೆ ಅಂತ. ಖಂಡಿತ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಿನ್ನೆಯಿಂದ ಈ ಪ್ರಯತ್ನ ಮಾಡಿದ್ದಲ್ಲ. ಮೇ ತಿಂಗಳಲ್ಲಿ ಬಹುದೊಡ್ಡದಾದಂಥ ರಾಜಕೀಯ ಟೈಮ್ ಅಂಡ್ ಎಲ್ಲ ರೀತಿಯಾದಂಥ ಪ್ರೊಸೀಜರ್ಸ್ ಇಲ್ಲ. ಈಗ ಈ ಮಾತುಕತೆ ವೇಳೆ ಇದ್ದಿದ್ದು ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್, ರಾಹುಲ್ ಗಾಂಧಿ. ಯಾವಾಗ ನಾನು ಹೇಳ್ತಾ ಇರುವಂಥದ್ದು 2023ರಲ್ಲಿ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಪದೇ ಡಿ ಕೆ ಶಿವಕುಮಾರ್ ಮತ್ತು ಅವರ ಟೀಮ್ ಅವರಾಗಿರ್ಬೋದು ನವೆಂಬರ್ ತಿಂಗಳಿಂದಲೂ ಕೂಡ ಪದೇ ಹೇಳ್ತಾ ಇದ್ರು ಇಂಥ ದಿನವೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಯೋಗ ಸಿಗುತ್ತೆ ಅಂತ. ಆದರೆ ಕಾರಣಾಂತರಗಳಿಂದ ಸಿಗಲಿಲ್ಲ. ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಪಂಚರಾಜ್ಯಗಳ ಚುನಾವಣೆ ನಡೀತಾ ಇತ್ತು. ಕೇವಲ ದೇಶದಲ್ಲಿ 4 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ಗೆ ಒಬ್ಬ ಹಿಂದುಳಿದ ನಾಯಕ ಕರ್ನಾಟಕದಲ್ಲಿ ಮಾತ್ರ ಮುಖ್ಯಮಂತ್ರಿಯಾಗಿ ಇದ್ದಿದ್ದು. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಕೆಳಗಿಳಿಸಿದ್ದೇ ಆಗಿದ್ದರೆ ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯ 2.5 ವರ್ಷ ಕಂಪ್ಲೀಟ್ ಮಾಡಿದ್ರು. 2025 ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ 2.5 ವರ್ಷ ಕಂಪ್ಲೀಟ್ ಆಗಿತ್ತು. ಒಂದು ವೇಳೆ ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆಗಿದ್ದರೆ ಅದರ ಪರಿಣಾಮ ಪಂಚರಾಜ್ಯಗಳ ಚುನಾವಣೆ ಮೇಲೆ ಬೀರಬಹುದು ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ನ ಹೈಕಮಾಂಡ್ಗಿದ್ದಿದ್ದು. ಈ ಹಿನ್ನೆಲೆಯಲ್ಲೇ ನವೆಂಬರಲ್ಲಿ ಆದಂತಹ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರನ್ನು ದೆಹಲಿಗೆ ಕರೆಸ್ಕೊಳ್ತು. ಜೊತೆಗೆ ಒಂದಷ್ಟು ದಿನಗಳ ಕಾಲ ಪಂಚರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತು. ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ, ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಮಾಡ್ಕೊಂಡು ಹೋಗಿ, ನಾವು ಹೇಳಿದಾಗ ನೀವು ದೆಹಲಿಗೆ ಬನ್ನಿ ಅಂತ. ಸಿದ್ದರಾಮಯ್ಯ ಅವ್ರಿಗೆ ಮೊನ್ನೆ ಹೋದಾಗಲೂ ಕೂಡ ಇದೇ ಆಶ್ಚರ್ಯ, ಇದೇ ಆಘಾತ ಆಗಿದ್ದು. ಕಳೆದ 2-3 ತಿಂಗಳಿಂದ ಅಂದರೆ ಜನವರಿ 15ನೇ ತಾರೀಕು ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಾಗ, ಕೇರಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮೈಸೂರಿಗೆ ಬಂದಾಗ ನಿಮಗೇನು ಸಮಸ್ಯೆ ಇಲ್ಲ, ಕ್ಲಿಯರ್ ಆಗಿದೆ, ನಿಮ್ಮ ಪಾಡಿಗೆ ನೀವು ಆಡಳಿತವನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳಿದಂಥವ್ರು ಮೊನ್ನೆ ಮಂಗಳವಾರ
ದೆಹಲಿಗೆ ಕರೆಸ್ಕೊಂಡು ನೀವು ನೇರ ಏಕಾಏಕಿ 2 ದಿನಗಳ ಒಳಗಾಗಿ ಒಂದು ಡಿಸೈಡ್ ಮಾಡಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಆ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಆಶ್ಚರ್ಯ, ಒಂದು ರೀತಿ ಆಘಾತ ಆಗಿದ್ದು ಕೂಡ ನಿಜ. ಇನ್ನೂ ಕೂಡ ಆ ಹೇಳಿಕೆಯಿಂದ ಸಿದ್ದರಾಮಯ್ಯ ಅವರು ಹೊರಗಡೆಗೆ ಬಂದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಇದು ನಿನ್ನೆನೋ ಇವತ್ತೋ ಅಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿ ಮಿನಿಟ್ ಟು ಮಿನಿಟ್ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಿದ್ದಾವೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿರುವಂತಹ ನಾಯಕರು ಕೊಟ್ಟಿದ್ದಾರೆ, ಮಾಹಿತಿನೂ ಕೊಟ್ಟಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಆಗಿರ್ಬೋದು, ಅವ್ರ ಟೀಮಲ್ಲಿರುವಂಥ ಹಲವು ನಾಯಕರುಗಳು ಡಿ ಕೆ ಶಿವಕುಮಾರ್ ಅವರಿಗೆ 2.5 ವರ್ಷ ಆದ ಬಳಿಕ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂಥ ಒಂದು ಖಚಿತ ಮಾಹಿತಿ ಅವ್ರಿಗೂ ಕೂಡ ಇತ್ತು. ಸಿದ್ದರಾಮಯ್ಯ ಅವರು ಅದಕ್ಕೆ ಕಮಿಟ್ ಆಗಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರು ಆ ಸಮಯ ಆದ ತಕ್ಷಣ ಆ ಸ್ಥಾನವನ್ನು ಬಿಟ್ಟು ಕೊಡ್ತಾರೆ ಅಂತಲೇ ಇದ್ದಿದ್ದು. ಯಾವಾಗ ಸಿದ್ದರಾಮಯ್ಯ ಅವರನ್ನು ಇನ್ನಷ್ಟು ದಿನಗಳ ಕಾಲ ಮುಂದುವರಿಯೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಮಾಡಿಕೊಡ್ತು. ಇಲ್ಲಿ ನನಗೆ ಇರುವಂಥ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಅವರ ಮುಂದುವರಿಬೇಕು ಅಂತ ಸಿದ್ದರಾಮಯ್ಯ ಅವರ ಆಸೆಗಿಂತೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗೆದ್ದಿದ್ದು. ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ಪಂಚರಾಜ್ಯ